ಚೇತನ್ ಮಾಡಿರುವಂತಹ ಟ್ವೀಟ್ ಅಲ್ಲಿ ನಿಮ್ಗೆ ಏನ್ ಆಕ್ಷೇಪಾರ್ಹವಾದಂತ ಪದ ಕಂಡು ಬಂತು ಏನು ಅಂತ? ಮೊದಲನೇದಾಗಿ ಚೇತನ್ ಬಂದು ನಮ್ಮ ಭಾರತದ ಪ್ರಜೆ ಅಲ್ಲ, ಅವರು ವಿದೇಶಿ ಪ್ರಜೆ. ಭಾರತದ ಒಂದು ಕಾನೂನು ಅಡಿಯಲ್ಲಿ ಅವರಿಗೆ ವೀಸಾ ಕೊಟ್ಟು ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಬೆಂಗಳೂರು ಆಗ್ಬೋದು, ಕರ್ನಾಟಕ ರಾಜ್ಯ ಆಗ್ಬೋದು, ಅದು ಭಾರತ ದೇಶದ ಇತಿಹಾಸ ಆಗಲಿ, ಸಂಸ್ಕೃತಿ ಆಗಲಿ, ಈ ದೇಶಕ್ಕಾಗಿ ಪ್ರಾಣ ತೆತ್ತಿರ್ತಕ್ಕಂಥ, ಈ ರಾಜ್ಯಕ್ಕಾಗಿ ಪ್ರಾಣ ತೆತ್ತಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಒಂದು ಕಿಂಚಿತ್ತೂ ಅರಿವಿಲ್ಲ. ಅಂಥವರು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಬಗ್ಗೆ ಈ ಹಿಂದೆ ಚೇತನ್ ಅವರು ಸುಮಾರು ಜನಗಳ ಬಗ್ಗೆ ಮಾತಾಡಿ ಆಕ್ಷೇಪಣೆಯಾಗಿ ಮಾತಾಡಿ ಅವರು ಸುಮಾರು ಜೈಲ್ಗೆಲ್ಲ ಬಂದಿದ್ದಾರೆ. ಅವ್ರ ಮೇಲೆ ಪ್ರಕರಣಗಳಿದಾವೆ. ಅಲ್ಲಲ್ಲ, ಈ ಪೋಸ್ಟ್ ಚೇತನ್ ಕೆಂಪೇಗೌಡರು ಈ ಒಂದು ನಮ್ಮ ಕೆಂಪೇಗೌಡರು ನಾವೇನು ಈ ಮಣ್ಣು ಮೇಲೆ ನಿಂತಿದ್ದೀವಿ, ಅದು ಕೆಂಪೇಗೌಡರು ಬಿಟ್ಟೋಗಿರ್ತಕ್ಕಂಥ ಒಂದು ನಗರ. ಆ ನಗರದ ಒಂದು ಮಹತ್ವ ಗೊತ್ತಿಲ್ದೇನೆ, ನಗರ ನಿರ್ಮಾಣ ಮಾಡೋದು ಮಹತ್ವ ಗೊತ್ತಿಲ್ದೇನೆ ಕೆಂಪೇಗೌಡರು ಒಬ್ಬ ಅಲ್ಪ ಅಂತ ಹೇಳೋದು, ನಾನು ಅದು ಹೇಳಲೇಬಾರ್ದು. ಆಕ್ಚುಲಿ ಅದು ನನಗೂ ಅಥವಾ ತಪ್ಪಾಗುತ್ತೆ. ಅವ್ರು ಏನು ಹೇಳಿದ್ರು ಹೇಳಕ್ಕೂ ರಿಪೀಟ್ ಮಾಡೋಕ್ಕೂ ನಮ್ಗೆ ನಾಚಿಕೆ ಆಗ್ತದೆ. ಅಂತ ಒಂದು ಕೆಟ್ಟದಾಗಿ ಮಾತಾಡಿದ್ದೇನೆ ಚೇತನ್. ಅದಕ್ಕೆ ನಾವೇನು ಮಾಡಿದ್ದೀವಿ, ಮೊದಲನೇದಾಗಿ ಚೇತನ ಹಿನ್ನೆಲೆ ಏನೇ ಇರಲಿ, ಅವನು ಒಬ್ಬ ವಿದೇಶಿ ಪ್ರಜೆ ಭಾರತಕ್ಕೆ ಬಂದು ಭಾರತದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಅದು ಬಿಟ್ಬಿಟ್ಟು ಇವನು ಭಾರತದಲ್ಲಿ ಎಲ್ಲ ರೀತಿಯಾದ ವಿಷಯಕ್ಕೂ ಮೂಗು ತೂರಿಸೋದು, ಬಾಯಿ ತೂರಿಸೋದು ಅಲ್ಲದೇನೆ ಅವನ ಕೆಟ್ಟ ಚಾಳಿನ ಕೆಂಪೇಗೌಡರ ಮೇಲೆ ತೋರಿಸಿದ್ದಾನೆ. ಅದಕ್ಕೆ ನಾವು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ದೂರು ನೀಡಿದ್ದೀವಿ. ಪೊಲೀಸರು ತಕ್ಷಣಕ್ಕೆ NCR ಮಾಡಿ ವಿಚಾರ ಮಾಡ್ತೀವಿ, ಆಮೇಲೆ FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ನಾವೆಲ್ಲ ವಕೀಲರು ನಮ್ಮ ಬೆಂಗಳೂರು ವಕೀಲರ ವೇದಿಕೆಯಿಂದ ನಾವು ವಕೀಲರುಗಳೆಲ್ಲ ಸೇರ್ಕೊಂಡು ನಾವು ಬೆಂಗಳೂರು ಅಭಿಮಾನಿ ವಕೀಲರುಗಳು ನಾವೆಲ್ಲ ಆತನ ಮೇಲೆ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಅವ್ರ ಇಂಜೆಕ್ಷನ್ ನೋಡಿ ಆ ರೀತಿ ಇನ್ನೊಂದು ಸಾರಿ ಕೆಂಪೇಗೌಡರ ಬಗ್ಗೆ ಆಗ್ಬೋದು, ಈ ರಾಜ್ಯದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಆಗ್ಬೋದು ಆತ ಮಾತಾಡಬಾರ್ದು ಅಂತೇಳಿ ಒಂದು ಇಂಜೆಕ್ಷನ್ ಸೂಟ್ನ ಫೈಲ್ ಮಾಡ್ತಿದ್ದೀವಿ. ಒಂದು. ಎರಡನೇದು, ಭಾರತ ಸರ್ಕಾರದ ವಿದೇಶಿ ಮಂತ್ರಾಲಯಕ್ಕೆ ಬರೆದು ಆತ ಏನು ಪರ್ಮಿಟ್ ಕೊಟ್ಟಿದ್ದಾರೆ ಆ ಪರ್ಮಿಟ್ನ ಕೂಡಲೇ ಮುತ್ಕೋಲು ಹಾಕೋಬೇಕು ಅಂತೇಳಿ ನಾವು ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಕ್ಕೂ ನಾವು ನಮ್ಮ ಬೆಂಗಳೂರು ವಕೀಲರ ವೇದಿಕೆಯಿಂದ ನಾವು ಸಜ್ಜಾಗಿದ್ದೀವಿ.